ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಅರಣ್ಯ ಇಲಾಖೆಯಲ್ಲಿ ಖಾಲಿ ಇದ್ದ 540 ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಫಿಸಿಕಲ್ ಕೂಡ ಕರೆದಿದ್ರು. ಫಿಸಿಕಲ್ಗೆ 1:20 ಕರೆದಿದ್ರು. ಫಿಸಿಕಲಲ್ಲಿ ಪಾಸಾದ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಈಗ ಅಫಿಷಿಯಲ್ ಆಗಿ ಫಿಸಿಕಲ್ ಆದಮೇಲೆ ಮೆಡಿಕಲ್ ಕೂಡ ಮಾಡಿದ್ದಾರೆ. ಮೆಡಿಕಲ್ಲು ಪಾಸ್ ಆಗಿ ಇನ್ನು ಎಕ್ಸಾಮ್ಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಲಿಸ್ಟನ್ನು ಪ್ರಕಟ ಮಾಡಿರ್ತಾರೆ. ಸ್ನೇಹಿತರೆ, ಈ ಹುದ್ದೆಗಳಿಗೆ ನಮ್ಮ ಕರ್ನಾಟಕ ಅಥವಾ ನಮ್ಮ ಭಾರತದಲ್ಲಿ ಅತಿ ಕಡಿಮೆ ಪಾಯಿಂಟ್ ಇರೋ ಹುದ್ದೆ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಒಂದು ಹುದ್ದೆಗೆ ಕೇವಲ 3-5 ಪಾಯಿಂಟ್ ಅಷ್ಟೇ ಇರ್ತಾರೆ. ಅಂದರೆ ಒಂದು ಹುದ್ದೆಗೆ 3-5 ಅಭ್ಯರ್ಥಿಗಳು ಮಾತ್ರ ಪಾಯಿಂಟ್ ಮಾಡ್ತಾರೆ. ಅತಿ ಕಡಿಮೆ ಪಾಯಿಂಟ್ ಇರುವ ಏಕೈಕ ಹುದ್ದೆ ಅಂದರೆ ಇದು ಕೂಡ ಅಂತ ಹೇಳ್ಬೋದು. ಹಾಗಿದ್ದರೆ ಯಾವ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ 1:20 ಪಾಸಾದ ಅಭ್ಯರ್ಥಿಗಳು ಮತ್ತು ಅದೇ ರೀತಿ ಫಿಸಿಕಲ್ಲು ಪ್ಲಸ್ ಅದೇ ರೀತಿ ಮತ್ತು ಮೆಡಿಕಲಲ್ಲಿ ಪಾಸಾದ ಅಭ್ಯರ್ಥಿಗಳಿಗೆ ಎಕ್ಸಾಮ್ಗೆ ಅರ್ಹಗೊಂಡ ಅಭ್ಯರ್ಥಿಗಳನ್ನ ಲಿಸ್ಟನ್ನು ಬಿಟ್ಟಿರ್ತಾರೆ. ಬನ್ನಿ ನೋಡ್ಕೊಂಬರ್ರೆ, ಜಿಲ್ಲಾವಾರು ಲಿಸ್ಟ್ ಕೂಡ ಬಂದಿರ್ತದೆ. ಸ್ನೇಹಿತರೆ, ನೀವೇನಾದರೂ 540 ಅರಣ್ಯ ಗಸ್ತು ಪಾಲಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವೇನೋ ಸ್ಟಡಿ ಮಾಡ್ತಾ ಇರಿ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ಸಲ್ಲಿರುವ ಜಿಕೆಗೆ ಸಂಬಂಧಿಸಿದಂತೆ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕವರ್ ಆಗಿರೋ ನೋಟ್ಸು, ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ, ಅದೇ ರೀತಿ ನಿಮಗೆ ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗ್ಗೆ ಸಂಬಂಧಿಸಿದಂತೆ ಆಲ್ಮೋಸ್ಟ್ 50-60% ಸಿಲೆಬಸ್ ಕವರ್ ಆಗಿರೋ ನೋಟ್ಸು ಮತ್ತು ಒಂದು ಓಲ್ಡ್ ಕ್ವಶನ್ ಪೇಪರ್ ಕೂಡ ಸಿಗ್ತದೆ. ಕೇವಲ ಈ ಎಲ್ಲ ನೋಟ್ಸ್ಗಳು ನಮ್ಮ ಚಾನಲ್ ವೀಕ್ಷಕರಿಗಾಗಿ ಕೇವಲ 200 ರೂಪಾಯಿಗಾಗಿ ನೀಡ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಪ್ಪ ಅಂದರೆ ಕೆಳಗಡೆ ಕಾಣುವ ವಾಟ್ಸಪ್ ನಂಬರಿಗೆ ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ 200 ರೂಪಾಯಿಗೆ ಎಲ್ಲ ನೋಟ್ಸನ್ನು ಕಳಿಸಲಾಗ್ತದೆ. ಯಾರಿಗಾದರೂ ಇಂಟ್ರೆಸ್ಟ್ ಇರೋ ಮಾತ್ರ ಈ ಕೆಳಗಡೆ ವಾಟ್ಸಪ್ ನಂಬರಿಗೆ ಮೆಸೇಜನ್ನು ಮಾಡಿರಿ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ. ಅದೇ ರೀತಿ ಈ ಸಾರಿ ಪಾಯಿಂಟ್ ತುಂಬ ಕಡಿಮೆ ಐತ್ರಿ. ಎಲ್ಲರೂ ಕೂಡ ಸ್ಟಡಿ ಮಾಡಿದ್ರೆ 100% ಜಾಬ್ ಆಗ್ತದೆ. ಯಾರು ಕೂಡ ಈ ಚಾನ್ಸನ್ನು ಮಿಸ್ ಮಾಡ್ಕೋಕೆ ಹೋಗಬೇಡ್ರಿ. ಸ್ನೇಹಿತರೆ, ನೀವು ಇಲ್ಲಿ ನೋಡುವುದು ಕಲಬುರಗಿಗೆ ಸಂಬಂಧಿಸಿದಂತೆ ಏನು 540 ಗಸ್ತು ಅರಣ್ಯ ಪಾಲಕ ಏನು ಹುದ್ದೆಗಳಿದ್ದಲ್ಲ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಒಟ್ಟು 26 ಹುದ್ದೆಗಳಿದ್ದು ಈ ಹುದ್ದೆಗಳಿಗೆ ಪೈಕಿ ಆಯ್ಕೆಗೊಂಡ ಅಭ್ಯರ್ಥಿಗಳನ್ನ ಲಿಸ್ಟನ್ನು ಬಿಡಲಾಗಿದೆ. ಸ್ನೇಹಿತರೆ, ಈ ಲಿಸ್ಟಲ್ಲಿರೋ ಪ್ರತಿಯೊಬ್ಬರು ಕೂಡ ಸ್ಟಡಿಯನ್ನು ಮಾಡಿರಿ. ಸ್ಟಡಿ ಮೆಟೀರಿಯಲ್ ಬೇಕಂದರೆ ನಾನು ಆಲ್ರೆಡಿ ನಂಬರ್ ಹೇಳಿದೆ, ಆ ನಂಬರ್ಗೆ ಸಂಪರ್ಕಿಸಿ ನೀವು ಕೂಡ ಸ್ಟಡಿ ಮೆಟೀರಿಯಲ್ನ ತೆಗೆದುಕೊಳ್ಬೋದು. ಸ್ನೇಹಿತರೆ, ಇಲ್ಲಿ ನೋಡ್ಕೋಬೋದು ನೀವು ಕೇವಲ 165 ಅಭ್ಯರ್ಥಿಗಳು ಮಾತ್ರ ಇರ್ತಾರೆ. 165 ಬಾಗಲೇ 26 ಮಾಡಿತಾನೆ ಕೇವಲ ನಿಮ್ಮದು 4-5 ಅಷ್ಟೇ ಇರ್ತೈತೆ ರೀ ಪಾಯಿಂಟ್ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ. ನಮ್ಮ ಕರ್ನಾಟಕದಲ್ಲಿ ನಡೆಸಿದ ಎಲ್ಲ ಪರೀಕ್ಷೆಗಳಿಗಿಂತ ತುಂಬ ಕಡಿಮೆಗೆ ಪಾಯಿಂಟ್ ಇರೋದಂದ್ರೆ ಇದೆ ರೀ. ಈಗ ಸದ್ಯಕ್ಕೆ ಆಲ್ರೆಡಿ ಮೊನ್ನೆ BMTCದು ಇತ್ತು, ಕೇವಲ ಒಂದು ಹುದ್ದೆಗೆ 10-11 ಮಟ್ಟ ಅಷ್ಟೇ ಇತ್ತು. ಆದರೆ ಅದಕ್ಕಿಂತ ಇದು ಕಡಿಮೆ ಇದ್ರೆ 50% ಕಡಿಮೆ ಐತ್ರಿ. ಯಾರೆಲ್ಲ ಆಯ್ಕೆಗೊಂಡು ನೋಡಿ, ಪುರುಷರಿರಲಿ ಮಹಿಳೆಯರಿರಲಿ ಪ್ರತಿಯೊಬ್ಬರು ಕೂಡ ಸ್ಟಡಿಯನ್ನು ಮಾಡಿರಿ. ಈ ಸಾರಿ 100% ಬರ್ಕೊಡ್ತೀವಿ, ಜಾಬ್ ಆಗ್ತದೆ ಐತಲ್ಲ. ಇನ್ನು ಅದೇ ರೀತಿ ಕಲಬುರಗಿ ಆಯ್ತು. ಇವು ಪ್ರತಿಯೊಂದು ಲಿಸ್ಟ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಲಾಗಿರ್ತದೆ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ, ಅಥವಾ ನೀವು ಟೆಲಿಗ್ರಾಮಲ್ಲಿ ಹೋಗಿ ಜಾಬ್ ಅಲರ್ಟ್ ಇನ್ ಕನ್ನಡ ಹೊಡೆದ್ರೆ ಅಲ್ಲಿ ಕೂಡ ಸರ್ಚ್ ಮಾಡಿದರೆ ಅಲ್ಲಿ ಕೂಡ ಬರ್ತದೆ. ಪ್ರತಿಯೊಂದು ಲಿಸ್ಟನ್ನ ಪ್ರತಿನಿತ್ಯ ಏನೇನು ಅಪ್ಡೇಟ್ ಬಂದರೂ ಕೂಡ ತಿಳಿಸಲಾಗ್ತದೆ. ಈಗ ಆಲ್ರೆಡಿ ಕಲಬುರಗಿ ಆಗಿರ್ಬೋದು, ಇಲ್ಲಿ ನೋಡ್ಬೋದು, ಇದು ಚಾಮರಾಜನಗರಕ್ಕೆ ಸಂಬಂಧಿಸಿದಂತೆ ಇಲ್ಲಿ 77 ಹುದ್ದೆಗಳಿದ್ದು ಸ್ನೇಹಿತರಲ್ಲಿ ಆಗಿದ್ದರೆ 77 ಹುದ್ದೆಗಳಿಗೆ ಸಂಬಂಧಿಸಿ ಎಷ್ಟು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಇಲ್ಲಿ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ, ಯಾಕಂದರೆ 77 ಹುದ್ದೆ ರೀ. 77 ಹುದ್ದೆಗೆ ನೀವು 524 ಬಾಗಲೇ ಮಾಡಿದಾಗ ಇಲ್ಲಿ ಕೂಡ ಒಂದು 7-8 ಅಷ್ಟು ಪಾಯಿಂಟ್ ಬರ್ತೈತೆ ರೀ. ಯಾಕಂದ್ರೆ ತುಂಬ ಕಡಿಮೆ ಪಾಯಿಂಟ್ ಐತೆ ರೀ. ಇಷ್ಟು ಕಡಿಮೆ ಪಾಯಿಂಟ್ ಯಾವ ಹುದ್ದೆಗಳಿಗೂ ಇಲ್ಲ ಅಂತ ಅನ್ಕೋತೀನಿ. ಇದು ಕ್ವಾಲಿಫೈ ಆದವ್ರದ್ದು ಲಿಸ್ಟ್ ಬಿಟ್ಟರೆ ಡಿಸ್ಕ್ವಾಲಿಫೈ ಆದವ್ರದ್ದು ಲಿಸ್ಟ್ ಇರ್ತೈತೆ ರೀ. ಕೆಳಗಡೆ ಇದು ಬಂದು ಆಲ್ರೆಡಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೇ ಐತಿ, ಹೋಗಿ ಜಾಯ್ನ್ ಆಗಿ ನೋಡ್ಕೋಬೋದು. ಇದು ಡಿಸ್ಕ್ವಾಲಿಫೈ ಆಗಿದವರು ಹೆಸರು ಮತ್ತು ಅದೇ ರೀತಿ ಆಬ್ಸೆಂಟ್ ಆದವ್ರದ್ದು ಕೂಡ ಇರ್ತದೆ. ಇಂಥ ಹುದ್ದೆಗಳಿಗೆ ಕರೆದಾಗ ರೀ ಯಾರು ಕೂಡ ಆಬ್ಸೆಂಟ್ ಆಗಕ್ಕೆ ಹೋಗ್ಬೇಡ್ರಿ. ಈಜಿ ಇರ್ತೈತೆ ರೀ. ಫಿಸಿಕಲ್ ಕೂಡ ಈಜಿ ಇರುತ್ತೆ, ಅದೇ ರೀತಿ ಎಕ್ಸಾಮ್ ಕೂಡ ಈಜಿ ಇರ್ತೈತೆ ರೀ. ಸ್ವಲ್ಪ ಸ್ಟಡಿ ಮಾಡಿದರೆ ಆರಾಮಾಗಿ ಪಾಸ್ ಆಗಿಬಿಡ್ತಾರೆ. ಈಗ ಆಲ್ರೆಡಿ ನೀವು ಸಾಕಷ್ಟು ಅಭ್ಯರ್ಥಿಗಳು RRB D ಗ್ರೂಪ್ಗೆ ಆಗಿರ್ಬೋದು, ಅದೇ ರೀತಿ NTPCಗೆ ಆಗಿರ್ಬೋದು, ಪೊಲೀಸ್ ಇಲಾಖೆಗೆ ಸಂಬಂಧಿಸಿ ಸ್ಟಡಿ ಮಾಡ್ತಿದ್ರೆ ಆಲ್ಮೋಸ್ಟ್ ಅದೇ ಇರ್ತದೆ ರೀ. ಅದರಲ್ಲೂ ನಮ್ಮ ಪೊಲೀಸ್ ಇಲಾಖೆಗೆ ಏನಾದರೂ ಸಂಬಂಧಿಸಿದ ಸ್ಟಡಿ ಮಾಡ್ತಿದ್ರೆ 100% ಬರ್ಕೊಡ್ತೀರಿ. ನಿಮ್ದು ಆರಾಮಾಗಿ ಸೆಲೆಕ್ಷನ್ ಆಗುತ್ತೆ ರೀ. ಯಾಕಂದರೆ ಇದರಲ್ಲಿ GKಗೆ ಇರೋದು 60 ಮಾರ್ಕ್ಸು ಮತ್ತು ಅದೇ ರೀತಿ ಮ್ಯಾಥಮೆಟಿಕ್ಸ್ಗೆ ಇರೋದು 40 ಮಾರ್ಕ್ಸು. ಇಲ್ಲಿ ಒಂದು 30 ಮಾರ್ಕ್ಸ್ ತೊಗೊಂಡ್ರೆ, ಇಲ್ಲಿ ಒಂದು 20 ಮಾರ್ಕ್ಸ್ ತೊಗೊಂಡ್ರೆ, 50 ಮಾರ್ಕ್ಸ್ ತೊಗೊಂಡ್ರು ಕೂಡ ಈ ಸಾರಿ ಆರಾಮಾಗಿ ಸೆಲೆಕ್ಷನ್ ಆಗುತ್ತೆ ರೀ. ಯಾಕಂದರೆ ಜಿಲ್ಲಾವಾರು ಕಟಪ್ಪ ಬೇರೆ ಬರ್ತೈತಿ. ಜಿಲ್ಲಾವಾರು ಒಂದೊಂದು ಬರೀ ಜಸ್ಟ್ ಪಾಸ್ ಆದರೂ ಕೂಡ ನೀವು ಇಲ್ಲಿ ಆರಾಮಾಗಿ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಪಾಸ್ ಆಗ್ತೀರಿ. ಯಾಕಂದರೆ ಇಲ್ಲಿ SSLC ಮಾರ್ಕ್ಸ್ ಕೂಡ ಇಲ್ಲಿ ಕನ್ಸಿಡರನ್ನು ಮಾಡ್ತಾರೆ. ಅದಕ್ಕಾಗಿ ಈಸಿ ಇರ್ತೈತಿ ಎಕ್ಸಾಮ್. ಯಾರು ಕೂಡ ಈ ಅಪಾರ್ಚುನಿಟಿಯನ್ನು ಮಿಸ್ ಮಾಡ್ಕೋಕೆ ಹೋಗ್ಬೇಡ್ರಿ. ನಿಮಗೇನಾದರೂ ನೋಟ್ಸ್ ಬೇಕಾಗಿತ್ತು, ನಾನು ಆಲ್ರೆಡಿ ಹೇಳಿದೆ. ಸಿಲೆಬಸ್ಸಲ್ಲಿರೋ GKಗೆ ಸಂಬಂಧಿಸಿ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕವರ್ ಆಗಿ ನೋಟ್ಸ್ ಐತ್ರಿ. ಅದೇ ರೀತಿ ನಿಮಗೆ ಸಂಬಂಧಿಸಿದಂತೆ ಮ್ಯಾಥಮೆಟಿಕ್ಸ್ಗೆ ಸಂಬಂಧಿಸಿದಂತೆ ಆಲ್ಮೋಸ್ಟ್ 50-60% ಸಿಲೆಬಸ್ ಕವರ್ ಆಗಿದೆ ನೋಟ್ಸ್ ಐತ್ರಿ.
ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಇದ್ರ ಜೊತೆಗೆ ಒಂದು ಎಕ್ಸಾಮ್ ಓಲ್ಡ್ ಕ್ವಶನ್ ಪೇಪರ್ ಕೂಡ ಸಿಗಲಾಗುತ್ತೆ. ಅವು ಕೇವಲ ಒಂದೇ ಐತ್ರಿ. ಮತ್ತೆ ಏನಾದರೂ ಸಿಕ್ಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಹಾಕ್ತೀವಿ. ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿರಿ ಸ್ನೇಹಿತರೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜನ್ನು ಮಾಡಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ಸ್ನೇಹಿತರೆ. ಕೇವಲ 200 ರೂಪಾಯಿಗಾಗಿ ಎಲ್ಲ ಇದಕ್ಕೆ ಸಂಬಂಧಿಸಿದಂತೆ ಅರಣ್ಯ ಗಸ್ತು ಪಾಲಕ ಹುದ್ದೆಗಳಿಗೆ ಸಂಬಂಧಿಸಿದ ನೋಟ್ಸನ್ನು ನೀಡಲಾಗ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.